ಮಾಜಿ ಸಚಿವ ಹಾಗೂ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಪರ ಹೋರಾಟಗಳು ನಿಲ್ಲುತ್ತಿಲ್ಲ. ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಮಧುಗಿರಿ ಸೇರಿದಂತೆ ಹಲವು ಭಾಗದಲ್ಲಿ ಮಂತ್ರಿಮಂಡಲದಲ್ಲಿ ಮತ್ತೆ ರಾಜಣ್ಣ ಮುಂದುವರಿಯಬೇಕು, ಯಾವುದೇ ಕಾರಣಕ್ಕೂ ಮಂತ್ರಿಮಂಡಲದಿಂದ ಸಚಿವ ಸ್ಥಾನವನ್ನ ಕಿತ್ತಾಕಬಾರದು ಎಂದು ಕಾರ್ಯಕರ್ತರು ಬೀದಿಗಿಳಿದು ಹೋರಾಟವನ್ನ ಮಾಡುತ್ತಿದ್ದಾರೆ. ಅದೇ ರೀತಿಯಲ್ಲಿ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯಲ್ಲಿಯೂ ಸಹ ಇಂದು ಸಾವಿರಾರು ಮಹಿಳೆಯರು ಸೇರಿದಂತೆ ಇನ್ನಿತರರು ಆಗಮಿಸಿ ರಸ್ತೆಗೆ ಇಳಿದು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಮಾಡಿ ಏನು ಸಿದ್ದರಾಮಯ್ಯನವ್ರು ನಂಬಿದ್ದೇವೆ. ಒಂದೆರಡು ತಿಂಗಳು ನವೆಂಬರ್ಗೆ ಹೇಳ್ತಾ ಇದ್ದಾರೆ. ಆ ನವೆಂಬರ್ ಒಳಗಡೆ ಅವ್ರನ್ನ ಸಚಿವ ಸಂಪುಟ ತೊಗೊಳ್ಳಿಲ್ಲ ಅಂದರೆ ನವೆಂಬರ್ ನಂತರ ನಾವು ದೆಹಲಿ ಕೂಡ ಹೋಗೋರಿದ್ದೇವೆ. ರಾಹುಲ್ ಗಾಂಧಿ ಅವರು ಕೂಡ ಮನವರಿಕೆ ಮಾಡ್ಕೊಂಡಿದ್ದೇವೆ. ಅಂತಹ ಒಬ್ಬ ನಾಯಕನನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳದೆ ಹೋದರೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಅವನತಿಯನ್ನು ಹಾದಿಯನ್ನು ಹಿಡಿಬೇಕು. ಕಾರ್ಮಿಕ ವಿಭಾಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಏನಂದರೆ ನಮ್ಮ ನಾಯಕರಾದಂತಹ ರಾಜಣ್ಣ ಅವ್ರನ್ನ ಏಕಾಏಕಿ ಸಹಕಾರಿ ಸಚಿವರಿಂದ ಕೆಳಗಿಳಿಸವ್ರೆ. ಯಾಕೆ ಅಂದರೆ ಅದಕ್ಕೇನೋ ಒಂದು ಅರ್ಥ ಇಲ್ಲ. ಏನಂದರೆ ಇವಾಗ ನಾವು ಎಲ್ಲ ಇಡೀ ರಾಜ್ಯಾದ್ಯಂತ ಸಾಹೇಬರ ಪರವಾಗಿ ಸ್ಟ್ರೈಕ್ಗಳು ನಡೀತಾವೆ. ಏನು ಅವರು ಹಿಂದುಳಿದ ವರ್ಗದ ನಾಯಕರು, ಒಂದು ಸಮಾಜಕ್ಕೆ ಸೀಮಿತವಾದಂತಹ ನಾಯಕರಲ್ಲ. ಏನು ಒಂದೇ ಒಂದು ವಿಚಾರ ಏನು, ಸಿದ್ದರಾಮಯ್ಯನವರ ಆಪ್ತರು ಇವರು ಅಂತ ಹೇಳಿಬಿಟ್ಟು ಕೆಲವರು ಅವ್ರ ಪರವಾಗಿ ಇದ್ದಂಥ ಇರೋದಕ್ಕೋಸ್ಕರ ಇವ್ರನ್ನ ತೆಗೆದವ್ರೆ. ಯಾಕೆಂದರೆ ಅವ್ರ ಪರ ಇದ್ರಲ್ಲ ಇವರು. ಏನೇ ಒಂದು ವಿಚಾರವಾಗಲಿ, ಒಂದು ಡಿ ಸಿ ಎಮ್ 3 DCM ಕೊಡಬೇಕು ಅಂತಂದ್ರು, ಮತ್ತು ಎಲ್ಲ ಮಾತಾಡ್ತಿದ್ರಲ್ಲ. ಅದಕ್ಕೋಸ್ಕರ ಬೇರೆ ಇದೆ ನಮ್ಮ ಪಕ್ಷದಲ್ಲಿರೋರೆ, ಇನ್ನೇನು ಬೇರೆ ಪಕ್ಷದವರಲ್ಲ, ನಮ್ಮ ಪಕ್ಷದಲ್ಲಿರೋರೆ. ಪಿತೂರು ಇವಾಗ ಉದಾಹರಣೆ ಹೇಳಬೇಕು ಅಂದರೆ ರಾಹುಲ್ ಗಾಂಧಿಗೆ ಕನ್ನಡ ಬರುತ್ತಾ? ಇಲ್ಲಿ ಇವತ್ತು ನಮ್ಮ ರಾಜ್ಯ ಕಂಡಂಥ ಧೀಮಂತ ನಾಯಕರು ಸಹಕಾರ ಸಚಿವರಾದಂಥ ಕೆಎನ್ ರಾಜಣ್ಣ ಸಾಹೇಬ್ರನ್ನ ಆಗಸ್ಟ್ 11ನೇ ತಾರೀಕು ಈ ಒಂದು ಕರ್ನಾಟಕ ಸರ್ಕಾರದ ಮಂತ್ರಿಮಂಡಲದಿಂದ ಬರ್ತರಫ್ ಮಾಡಿರುವ ವಿಚಾರವಾಗಿ ನಮಗೆಲ್ಲರಿಗೂ ಕೂಡ ಮಧುಗಿರಿ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಎಲ್ಲರಿಗೂ ಕೂಡ ಅಭಿಮಾನಿಗಳಿಗೂ ಕೂಡ ತುಂಬ ಬೇಸರದ ವಿಚಾರ. ಕಾರಣ ಏನಂದರೆ ಕೆಎನ್ ರಾಜಣ್ಣ ಅಂದರೆ ಒಂದು ತಾಲೂಕಲ್ಲ, ಒಂದು ಜಿಲ್ಲೆಯಲ್ಲ, ಒಂದು ರಾಜ್ಯ ಕಂಡ ನಾಯಕ. ಅಂಥ ಒಂದು ನಾಯಕನನ್ನು ಇವತ್ತು ವಿನಾಕಾರಣ ಏನೋ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಹೈಕಮಾಂಡ್ ವಿರುದ್ಧ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಒಂದು ನೋಟಿಸು ಇಲ್ಲದೇ ಯಾವುದೂ ಇಲ್ಲದೇ ವಿನಾಕಾರಣ ಅವರನ್ನು ಬರ್ತರಫ್ ಮಾಡಿ ನಮಗೆಲ್ಲರೂ ಕೂಡ ಬೇಸರ ತಂದಿದ್ದಾರೆ. ಅವ್ರ ಶಕ್ತಿ ಏನನ್ನೋದು ಈ ಒಂದು ಸಮಸ್ತ ಈ ಕೊಡಿಗೇನಹಳ್ಳಿ ಹೋಬಳಿ ತಾಲೂಕಿಗೆ ಗೊತ್ತಿದೆ. ಈ ಒಂದು ಸೇರತಕ್ಕಂಥ ಜನ ಎಷ್ಟು ಶಕ್ತಿ ಇದೆ ಅನ್ನೋದು ಇವತ್ತು ತೋರಿಸ್ತಾ ಇದೆ. ಕೆಎನ್ ರಾಜಣ್ಣವರು ಇಡೀ ದಕ್ಷಿಣ ಭಾರತದ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಒಂದು ಪ್ರಗತಿ ಅಂತ ಒಂದು ಉದಾಹರಣೆ ಕೊಡಬೇಕಾದ್ರೆ ಕೆಎನ್ ರಾಜಣ್ಣವ್ರನ್ನೇ ಕೊಡ್ತಾರೆ. ಅಷ್ಟೊಂದೊಂದು ಪ್ರಗತಿ ಬಗ್ಗೆ ಮುಂದಾಲೋಚನೆ ಇದ್ದಂಥ ವ್ಯಕ್ತಿ. ಹಾಗೂ ಇವತ್ತು ನಮ್ಮ ಕರ್ನಾಟಕದ 6 ಕೋಟಿ ಅಹಿಂದ ವರ್ಗಕ್ಕೆ ಪ್ರತಿಷ್ಠತಕ್ಕಂಥ ವ್ಯಕ್ತಿ. ಏನು ದೇವರಾಜು ಅರಸುರವರು ಹಿಂದೆ ಒಂದು ಹಿಂದುಳಿದ ವರ್ಗಗಳನ್ನು ಪ್ರತಿನಿಧಿಸ್ತಾ ಇದ್ದರು, ಅದೇ ರೀತಿ ನಮ್ಮ ಕೆಎನ್ ರಾಜಣ್ಣವರು ಇವತ್ತು ಒಂದು ಹೆಸರನ್ನು ಗಳಿಸಿದ್ದಾರೆ. ಇವರ ಮೇಲೆ ಏಕಾಏಕಿ ರಾಹುಲ್ ಗಾಂಧಿಯವರು ಅವತ್ತು ಒಂದು ಸಭೆ ಒಳಗೆ ಹೇಳಿದ್ದಂಥ ಒಂದು ಮಾತನ್ನು, ಅದು ಹೇಳಿದ್ದು ಕರ್ನಾಟಕದ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ವೈಫಲ್ಯ ಅಂತಲೂ ಹೇಳೋಕ್ಕಾಗಲ್ಲ, ಒಂದು ಗ್ರಹಿಸಿದಕ್ಕಂಥ ವಿಚಾರ. ಅದು ಏನು ಒಂದು ಮತದಾರರ ಪಟ್ಟಿಯಲ್ಲಿ ಸೇರ್ದೇ ಇರೋಂಥ ವಿಚಾರಗಳು ಈ ಒಂದು ಕರ್ನಾಟಕ ರಾಜ್ಯ ಅಧ್ಯಕ್ಷರಿಗೂ ಬಂದಿರ್ತವೆ. ಆದರೆ ಅದನ್ನು ಗಮನಿಸದೇ ಇರೋದು, ಕಣ್ತಪ್ಪಿನಿಂದ ಆಗಿರೋದು ನಮ್ಮದೇ ತಪ್ಪು ಅಂತ ಹೇಳಿದ್ದು. ಅದನ್ನು ಹೈಕಮಾಂಡ್ಗಾಗಲಿ ರಾಹುಲ್ ಗಾಂಧಿ ಅವ್ರಿಗಾಗಲಿ ಹೇಳಿರೋ ವಿಚಾರ ಅಲ್ಲ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.